ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂಥದ್ದು, ಇವತ್ತು ಆಗಬಹುದಾದಂಥ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಬೆಲೆ ಏರಿಕೆಯಿಂದ ಬಸವಳಿದಿದ್ದಂಥ ಜನರಿಗೆ ಈಗ ಟೋಲ್ ಬರೆ ಬಿದ್ದಿದೆ. ಇಂದಿನಿಂದ ನೈಸ್ ಟೋಲ್ ದರ ಹೆಚ್ಚಳವಾಗಲಿದೆ. ಬೆಂಗಳೂರಿಗೆ ಒಟ್ಟು 7 ಕಡೆ ಸಂಪರ್ಕ ಕಲ್ಪಿಸುವಂಥ ನೈಸ್ ರಸ್ತೆಯಲ್ಲಿ 13% ದರ ಹೆಚ್ಚಳವಾಗಿದೆ. ಕಳೆದ ವರ್ಷವಷ್ಟೇ 17% ದರ ಹೆಚ್ಚಳ ಮಾಡಲಾಗಿತ್ತು. ಟೋಲ್ ರಿಯಾಯಿತಿ ಒಪ್ಪಂದ ಹಾಗೂ ಸರ್ಕಾರದ ಅಧಿಸೂಚನೆ ಅನ್ವಯ ದರ ಪರಿಷ್ಕರಣೆಗೆ ಅವಕಾಶ ಇದೆ. ವಿಶ್ವದರ್ಜೆಯ ಮೂಲಸೌಕರ್ಯವನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಮತ್ತು ವೆಚ್ಚಗಳನ್ನು ಪೂರೈಸಲಿಕ್ಕೆ ಟೋಲ್ ದರಗಳನ್ನು ಹೆಚ್ಚಿಸಲಾಗ್ತಾ ಇದೆ ಅಂತ ನೈಸ್ ಸಂಸ್ಥೆ ಹೇಳಿದೆ. ಇನ್ನು ಮಂಡ್ಯದ ಗಣಂಗೂರು ಬಳಿ ಟೋಲ್ ಸಂಗ್ರಹ ಇಂದಿನಿಂದ ಶುರುವಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ 55 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಟೋಲ್ ಕಲೆಕ್ಷನ್ ಮಾಡಲಾಗ್ತಾ ಇದೆ. ಜೀಪು, ಕಾರು ಸೇರಿದಂತೆ ಲಘು ವಾಹನಗಳಿಗೆ 80 ರೂಪಾಯಿ ಕಟ್ಟಬೇಕಾಗಿದೆ. ಇನ್ನು ಟೋಲ್ ಸಂಗ್ರಹಕ್ಕೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅವರು ಕಿಡಿಕಾರಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡದೆ ಟೋಲ್ ಸಂಗ್ರಹ ಮಾಡೋಕೆ ಹೊರಟಿದ್ದಾರೆ. ನೀವು ಟೋಲ್ ಸಂಗ್ರಹ ಮಾಡಿದರೆ ಟೋಲ್ ಪ್ಲಾಜಾವನ್ನ ರೈತರು ಪೀಸ್ ಮಾಡೋದು ಗ್ಯಾರಂಟಿ. ಇದು ನಿಮಗೆ ಎಚ್ಚರಿಕೆ ಅಂತ ಶಾಸಕ ರವಿಕುಮಾರ್ ಅವರು ಗುಡುಗಿದ್ದಾರೆ. ಮನೆಯ ಎಚ್ಚರಿಕೆಯನ್ನು ಕೊಡ್ತೀವಿ. ಹೈವೇ ಅವ್ರಿಗೆ ಟೋಲನ್ನು ಕಲೆಕ್ಟ್ ಮಾಡಿದ್ರೆ ನಿಮ್ಮ ಟೋಲ್ ಪ್ಲಾಜಾನ ನಮ್ಮ ರೈತರು ನುಗ್ಗಿ ಪೀಸ್ ಮಾಡೋದು ಗ್ಯಾರಂಟಿ. ಮಂಡ್ಯದಲ್ಲಿ ನಿನ್ನ ರೋಡಲ್ಲಿ ಒಂದು ಬಸ್ಸು, ಒಂದು ಕಾರು, ಒಂದು ಇದು ಹೋಗ್ದಂಗೆ ಸ್ಟಾಪ್ ಮಾಡೋದು ಗ್ಯಾರಂಟಿ. ನೀನು ಎಚ್ಚರಿಕೆ ಇಟ್ಕೊಳ್ಳಿ. ನಾವು ಕಳೆದ ವಾರ ಡಿಸ್ಟಿಕ್ ಮಿನಿಸ್ಟ್ರು ನೇತೃತ್ವದಲ್ಲಿ ಸಭೆ ಮಾಡಿದ್ದೀವಿ. ಈಗ ಮುಖ್ಯಮಂತ್ರಿಗಳು ಕೊಟ್ಟಿದ್ದೀವಿ, ಮತ್ತು ಚೀಫ್ ಸೆಕ್ರೆಟರಿಗೂ ಕೊಟ್ಟಿದ್ದೀವಿ. ಇದನ್ನು ಉದಾಸೀನ ಮಾಡಬೇಡಿ. ಮಂಡ್ಯದಲ್ಲಿ ನೀವು ಹುಡುಗಾಟ ಆಡಬೇಡಿ. ನಮಗೆ ಏನೇನು ಮಾಡಬೇಕು, ಅಂಡರ್ ಪಾಸ್, ನಮ್ಮ ರೈತರಿಗೆ ಸರ್ವಿಸ್ ರೋಡ್ ಮತ್ತು ಚಿಕ್ಕಮಂಡ್ಯದಲ್ಲಿ ದೊಡ್ಡ ಕೆನಾಲ್ ಮಾಡದೆ ಹೋದರೆ ನಿನ್ನ ರೋಡನ್ನ ಬಂದ್ ಮಾಡೋದಂತೂ ಗ್ಯಾರಂಟಿ. ಇದು ಎಚ್ಚರಿಕೆ. ಇದು ನೀವು ಅದೇ ಥರ ಹುಡುಗಾಟ ಆಡಿ ಟೋಲ್ ಕಲೆಕ್ಟ್ ಮಾಡಿದ್ರೆ ನಿನ್ನ ಟೋಲ್ ಪ್ಲಾಜಾ ಒಂದು ಉಳಿಯಲ್ಲ ಅಂತೇಳಿ. ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇನಲ್ಲಿ ಅಪಘಾತ ಪ್ರಕರಣ ಹೆಚ್ಚಾಗ್ತದೆ. ಎಡಿಜಿಪಿ ಅಲೋಕ್ ಕುಮಾರ್ ಮದ್ದೂರಿನ ನಿಡಘಟ್ಟದಿಂದ ಮಂಡ್ಯದವರೆಗೂ ಕೂಡ ಪರಿಶೀಲನೆ ನಡೆಸಿದರು. ಅತಿಯಾದಂಥ ವೇಗನೆ ಅಪಘಾತಗಳಿಗೆ ಕಾರಣ. ಅತಿ ವೇಗವಾಗಿ ಹೋದರೆ ದಂಡ ಹಾಕುವಂತ ಜೊತೆಗೆ ಲೈಸೆನ್ಸ್ ರದ್ದು ಮಾಡ್ತೇವೆ ಅಂತ ಅಲೋಕ್ ಕುಮಾರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಪಘಾತ ಬಗ್ಗೆ ಅಷ್ಟೇ ಇದಕ್ಕೆ ನೋಡಿ, ಒಂದು ಇದೆ ಓವರ್ ಸ್ಪೀಡ್ ಜೊತೆಗೆ ಸ್ವಲ್ಪ ಈ ಡ್ರೈವ್ ಮಾಡೋದು ನೈಪುಣ್ಯತೆ, ಇದು ಕೊರತೆ ನಮಗೆ ಕಾಣುತ್ತೆ ಭಾಳ ಜನಕ್ಕಿಂತ. ಈ 2 ವೀಲರ್ ಡ್ರೈವರ್ ಆಗಲಿ, 4 ವೀಲರ್ ಡ್ರೈವರ್ ಆಗಲಿ, ಓವರ್ ಕಾನ್ಫಿಡೆನ್ಸ್ನಲ್ಲಿ ಅವರು 140ಗೆ ಹೋಗ್ತಾರೆ. ನಾವು ಇವನು RTOಕ್ಕೆ ಅವ್ರಿಗೆ ಹೇಳಿದ್ದೀವಿ, ಲೈಸೆನ್ಸ್ ಕೊಡುವಾಗ ಸ್ವಲ್ಪ ಅವರು ನೋಡಬೇಕು, ಅವ್ರಿಗೆ ನೈಪುಣ್ಯತೆ ಇರಬೇಕು. ಸುಮ್ಮನೆ ವಿದೌಟ್ ಪ್ರಾಪರ್ ಚೆಕ್ ಅದು. ಬೆಂಗಳೂರು ಮೈಸೂರು ದಶಪಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರುಗಳ ಸರಣಿ ಆಕ್ಸಿಡೆಂಟ್ ಆಗಿದೆ. ಅಪಘಾತದಲ್ಲಿ 5 ಗಾಯವಾಗಿದ್ದು ಓರ್ವನ ಸ್ಥಿತಿ ಗಂಭೀರವಾಗಿದೆ. ಮಂಡ್ಯದ ತೂವಿನಕೆರೆಯ ಬಳಿ ಈ ಅಪಘಾತ ಸಂಭವಿಸಿದೆ. ರಸ್ತೆ ಮಧ್ಯದ ವಿಭಜಕದ ಗಿಡಗಳಿಗೆ ಲಾರಿ ಟ್ಯಾಂಕರ್ ಮೂಲಕ ನೀರನ್ನು ಹರಿಸಲಾಗ್ತಾ ಇತ್ತು. ಸಿಬ್ಬಂದಿ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳದೆ ನೀರನ್ನು ಹರಿಸ್ತಾ ಇದ್ರು. ಈ ವೇಳೆ ಟ್ಯಾಂಕರ್ ಲಾರಿಗೆ ಕಾರು ಡಿಕ್ಕಿ ಹೊಡೆದಿದೆ. ಬಳಿಕ ಹಿಂಬದಿಯಿಂದ 2 ಕಾರು ಡಿಕ್ಕಿ ಹೊಡೆದಿರುವಂಥದ್ದು. 3 ಕಾರ್ನಲ್ಲಿ ಇದ್ದಂಥ 5 ಸಣ್ಣ ಪುಟ್ಟ ಗಾಯ ಆಗಿದೆ. ಓರ್ವನಿಗೆ ಗಂಭೀರವಾದಂಥ ಗಾಯವಾಗಿದೆ. ಗಾಯಾಳುಗಳನ್ನು ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ನಭಾಗ್ಯ ಯೋಜನೆಯಡಿ ಹೆಚ್ಚುವರಿ 5 ಕೆಜಿ ಅಕ್ಕಿಗೆ ಬದಲಾಗಿ ಪಡಿತರದಾರರ ಖಾತೆಗೆ ಇಂದಿನಿಂದಲೇ ಹಣ ವರ್ಗಾವಣೆ ಶುರು ಆಗಲಿದೆ. ಒಟ್ಟು 1.28 ಕೋಟಿ BPL ಹಾಗೂ ಅಂತ್ಯೋದಯ ಕುಟುಂಬಗಳ 4.42 ಕೋಟಿ ಫಲಾನುಭವಿಗಳಿಗೆ ತಿಂಗಳಿಗೆ ತಲಾ 170 ರೂಪಾಯಿಗಳಂತೆ ಅವರ ಖಾತೆಗೆ ಹಣ ವರ್ಗಾವಣೆ ಆಗಲಿದೆ. ಅಕೌಂಟ್ಗೆ ಹಣ ಹಾಕಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಕಡ್ಡಾಯ ಮಾಡಿರಬೇಕು. ಇಂದಿನಿಂದ ಹಣ ಹಾಕ್ತೇವೆ ಅಂತ ಆಹಾರ ಸಚಿವರಾಗಿರುವಂಥ KH ಮುನಿಯಪ್ಪ ಅವರು ಹೇಳಿದ್ದಾರೆ. ಅಕೌಂಟ್ಸ್ಗೆ ಕೊಡೋದಕ್ಕೆ 199 ಭಾಗ ಅಕೌಂಟ್ ಇದೆ ಅಂತ ನಮಗೆ ಮಾಹಿತಿ ಇದೆ. ಒಂದು ವೇಳೆ ಅಕೌಂಟ್ ಇಲ್ಲದೆ ಇರುವಂಥವರು, ಪಡಿತರ ಚೀಟಿ ಹೊಂದಿರೋರು, ಮನೆಯ ಪಡಿತರ ಚೀಟಿ ಯಾರ ಹೆಸರಲ್ಲಿದೆ ಅವರು ಅಕೌಂಟನ್ನು ಮಾಡಿಕೊಳ್ಬೇಕು. 1 ಕೆಜಿಗೆ 34 ರೂಪಾಯಿ ಹೇಳಿದ್ದೀವಿ. ಒಬ್ಬ ವ್ಯಕ್ತಿಗೆ 5 ಕೆಜಿ ಸಿಗ್ತದೆ. 3, 4 ಜನ, 5 ಜನ ಇದ್ದರೆ 25 ಕೆಜಿ ಸಿಗ್ತದೆ. 25 ಕೆಜಿ 34 ರೂಪಾಯಿ ಪ್ರತಿ ಕೆಜಿಗೆ. ಈ ಪ್ರಕಾರ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹ ಜ್ಯೋತಿ ಯೋಜನೆ ಇಂದಿನಿಂದ ಜಾರಿಗೆ ಬರ್ತಾ ಇದೆ. ಈ ಯೋಜನೆ ಅಡಿ ಫಲಾನುಭವಿಗಳು ಇಂದಿನಿಂದ ಬಳಕೆ ಮಾಡುವಂಥ ವಿದ್ಯುತ್ ಉಚಿತ ಆಗಲಿದೆ. ಗೃಹ ಬಳಕೆದಾರರು ಇಂದಿನಿಂದ ಬಳಕೆ ಮಾಡುವಂಥ ಮಾಸಿಕ ಅಪ್ ಟು 200 ಯೂನಿಟ್ ವರೆಗೆ
ಏನು ವಿದ್ಯುತ್ಗೆ ನಾವು ಫ್ರೀ ಅಂತ ಹೇಳಿದ್ರು ಅಂತ ರಾಜ್ಯ ಸರ್ಕಾರದವರು ಹೇಳ್ತಾ ಇದ್ದಾರೆ. ಅದು ಬಿಲ್ ಬರುತ್ತಲ್ಲ, ಆಗಸ್ಟ್ ತಿಂಗಳಲ್ಲಿ ಬರುವಂಥ ಬಿಲ್ಗೆ ನೀವು ಶೂನ್ಯ ದುಡ್ಡು ಅಂದರೆ ದುಡ್ಡನ್ನೇ ಕಟ್ಟಂಗಿಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಯಡಿಯೂರಪ್ಪ ವಾಗ್ದಾಳಿಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಮನೆ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಿತ್ತು. ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಕೂಡಲೇ ಕಾರ್ಯರೂಪಕ್ಕೆ ತರಬೇಕು. 10 ಕೆಜಿ ಅಕ್ಕಿಯನ್ನು ಅವರು ಕೊಡಲೇಬೇಕು. ಅದಕ್ಕಾಗಿ ಜುಲೈ 4ರಂದು ಗಾಂಧಿ ಪ್ರತಿಮೆ ಎದುರು ಧರಣಿಯನ್ನು ಮಾಡ್ತೇವೆ ಅಂತ ಹೇಳಿದರು. ಸೌಧದ ಮುಂದೆ ಗಾಂಧಿ ಸ್ಟ್ಯಾಚ್ಯೂ ಹತ್ರ ನಮ್ಮೆಲ್ಲ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಒಂದು ದಿನ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅವರು ಭರವಸೆಯನ್ನು ಕೊಟ್ಟಂತೆ 10 ಕೆಜಿ ಅಕ್ಕಿಯನ್ನು ಕೊಡಲೇಬೇಕು. ಈ ರೀತಿ ಕೆಲವು ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡಿ ತೀರ್ಮಾನ ಮಾಡಿ 4ನೇ ತಾರೀಕು ಸದನದ ಒಳಗಡೆ ಹೊರಗಡೆ ನಾನು ಮತ್ತೆಲ್ಲ ನೂರಾರು ಜನ ಕಾರ್ಯಕರ್ತರ ಜೊತೆಗೆ ಧರಣ ಕುಂತ್ಕೊಳ್ಬೇಕು ಅಂತ. ಅಕ್ಕಿ ರಾಜಕೀಯದ ಬಗ್ಗೆ ಮಾತನಾಡುವಾಗ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ವಿವಾದಾತ್ಮಕ ಪದಬಳಕೆಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಏನ್ ಚಪ್ರಾಸಿ ಅಲ್ವಾ, ಅವರು ಅತ್ಯಂತ ಅನುಭವ ಇರುವಂತ ಸಿಎಂ ತಾನೇ ಅಂತ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಎಲ್ಲಾ ದರವನ್ನ ಇಳಿಸುವಂತ ತಾಕತ್ತು ಅವರಿಗೆ ಇದೆ ಅಲ್ವಾ, ಅಗತ್ಯ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಗೆ ಕಡಿವಾಣ ಹಾಕಲಿ ಅಂತ ಸವಾಲನ್ನ ಹಾಕಿದ್ರು. ನಾನೇನು ಇಲ್ಲ, ನಾನು ಚಪ್ರಾಸಿ ಥರ ಕೂತಿದ್ದೀನಿ ಅಂತ ಅಂದ್ಕೊಳ್ತಾರೆ ಅವರಲ್ಲ. ಅವ್ರು ಆ ಥರ ಚಪ್ರಾಸಿ ಅಲ್ಲ. ಹಿ ಈಸ್ ಕೇಪಬಲ್ ಚೀಫ್ ಮಿನಿಸ್ಟರ್, ಎಕ್ಸ್ಪೀರಿಯನ್ಸ್ಡ್ ಚೀಫ್ ಮಿನಿಸ್ಟರ್, ಮೋಸ್ಟ್ ಸ್ಟ್ರಾಂಗ್ ಚೀಫ್ ಮಿನಿಸ್ಟರ್. ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ನಾಳೆ ಬೆಳಿಗ್ಗೆ ಮನೆ ಬಾಗಿಲಿಗೆ 5 ರೂಪಾಯಿಗೆ ಟೊಮೊಟೊವನ್ನು ಸಪ್ಲೈ ಮಾಡ್ತಾರೆ. ಅಷ್ಟು ತಾಕತ್ತಿದೆ ಅವರಿಗೆ, ಅಷ್ಟು ತಾಕತ್ತಿದೆ ರೀ. ಎಲ್ಲ ದರನ ಇಳಿಸೋ ತಾಕತ್ತು ಅವ್ರಿಗಿದೆ, ಇಳಿಸ್ತಾರೆ. ಮತ್ತು ಅವ್ರು ಮಾದರಿಯಾಗಿ ತೋರಿಸ್ತಾರೆ ಕರ್ನಾಟಕದಲ್ಲಿ. ನೋಡ್ರಿ, ಇನ್ನು ಶಿವಮೊಗ್ಗದಲ್ಲಿ ಮಾತನಾಡಿರುವಂಥ ಅರಗ ಜ್ಞಾನೇಂದ್ರ 10 ಕೆಜಿ ಅಕ್ಕಿ ಕೊಡ್ತೇವೆ ಎಂದವರು ಈಗ 5 ಕೆಜಿಗಷ್ಟೇ ಹಣ ಕೊಡಲಿಕ್ಕೆ ಹೊರಟಿದ್ದಾರೆ. ಇದು ನಿಜವಾಗಿಯೂ ಅನ್ಯಾಯ ಅಂತ ಕಿಡಿಕಾರಿದ್ದಾರೆ. ಅನ್ನ ಊಟ ಮಾಡಲಿಕ್ಕಾಗಿ ದುಡ್ಡು ಊಟ ಮಾಡೋಕ್ಕಾಗಲ್ಲ ಅಂತ ಹೇಳಿದರು ಇದೇ ಸಿದ್ದರಾಮಯ್ಯ. ಹಣ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ಇನ್ನೊಂದು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದವರು ಈಗ ಕೇವಲ 5 ಕೆಜಿಗೆ ಹಣ ಕೊಡ್ತಾ ಇದ್ದಾರೆ. ಆಡಿದ ನಾಲ್ಗೆಗೆ ತದ್ವಿರುದ್ಧವಾಗಿ ಅವರು ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಅನ್ಯಾಯ. ಅಕ್ಕಿ ಕೊಡೋದು. ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ಜೋರಾಗಿದೆ. ಬಿಜೆಪಿಯಲ್ಲಿ ಗೊಂದಲಕ್ಕೆ ಬ್ರೇಕ್ ಹಾಕಲಿಕ್ಕೆ ಬೆಂಗಳೂರಿನಲ್ಲಿ ನಿನ್ನೆ ರಾಜ್ಯ ಬಿಜೆಪಿ ನಾಯಕರು ಮಹತ್ವದ ಸಭೆ ನಡೆಸಿದರು. ಸಭೆಯಲ್ಲಿ ಮಾಜಿ ಸಿಎಂಗಳಾಗಿರುವಂಥ ಯಡಿಯೂರಪ್ಪ, ಬೊಮ್ಮಾಯಿ, ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಭಾಗಿಯಾಗಿದ್ದರು. ಸಭೆ ಬಳಿಕ ಮಾತನಾಡಿದಂಥ ಬಿಎಸ್ವೈ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಪಕ್ಷಕ್ಕೆ ಮುಜುಗರ ಆಗುವಂತೆ ಹೇಳಿಕೆಗಳನ್ನು ಯಾರೂ ಕೂಡ ನೀಡಬಾರ್ದು, ಇಲ್ಲವಾದರೆ ಸೂಕ್ತ ಕ್ರಮ ಕೈಗೊಳ್ಳುವಂಥ ತೀರ್ಮಾನವನ್ನು ಮಾಡ್ತೇವೆ ಅಂತ ತೇಪೆ ಹಚ್ಚಿದರು. ಮುಜುಗರ ಆಗುವಂಥ ಹೇಳಿಕೆಗಳನ್ನು ಯಾರೂ ಕೊಡಬಾರ್ದು ಅಂತ ಹೇಳಿ ಯಾರು ಆ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದವ್ರನ್ನ ಕರೆದು ಮಾತನಾಡಿ ಅವ್ರ ಬಗ್ಗೆ ಚರ್ಚೆ ಮಾಡಿ ಇನ್ನು ಮುಂದೆ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಎಚ್ಚರವನ್ನು ವಹಿಸಬೇಕು, ಇಲ್ಲದೆ ಸೂಕ್ತವಾದ ಕ್ರಮವನ್ನು ತಗೊಳ್ಬೇಕಾಗುತ್ತೆ ಅನ್ನುವಂಥ ಒಂದು. ಸೋಮವಾರದಿಂದ ವಿಧಾನಸಭೆ ಅಧಿವೇಶನ ಆರಂಭ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾಳೆ ಬಿಜೆಪಿ ಶಾಸಕಾಂಗ ಪಕ್ಷದ ಮಹತ್ವದ ಸಭೆಯನ್ನು ಕರೆಯಲಾಗಿದೆ. ಧರ್ಮೇಂದ್ರ ಪ್ರಧಾನ್ ನೇತೃತ್ವದಲ್ಲಿ ವಿಪಕ್ಷ ನಾಯಕನ ಆಯ್ಕೆ ಮಾಡಲಾಗುತ್ತೆ. ಅಂದಿನ ಸಭೆಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಕೂಡ ಭಾಗವಹಿಸಲಿದ್ದಾರೆ. ಪಕ್ಷ ಕೊಟ್ಟ ಅನೇಕ ಹುದ್ದೆಗಳನ್ನು ನಿರ್ವಹಿಸಿದ್ದೇವೆ, ನಾಡಿನ ಕಾರ್ಯಕರ್ತರ ಭಾವನೆ ಮಾತನಾಡಿದ್ದೇನೆ, ನೋಟಿಸ್ ಕೊಟ್ಟ ಮೇಲೆ ಗೊತ್ತಾಗಿದ್ದು ಶಿಸ್ತು ಸಮಿತಿ ಇರೋದು ಅಂತ ರೇಣುಕಾಚಾರ್ಯ ಮತ್ತೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಅಲ್ಲದೆ ರೇಣುಕಾಚಾರ್ಯ ಮಾತಾಡಿದ್ರೆ ಮಾತ್ರ ನೋಟಿಸಾ, ಅನೇಕ ನಾಯಕರಿಗೆ ಶಾಸಕರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸ್ಥಿತಿಗತಿಗಳನ್ನು ನಾನು ವಿವರಣೆ ಮಾಡಿದ್ದೀನಿ 4 ಗೋಡೆಗಳ ಮಧ್ಯೆ. ಮತ್ತು ಪಕ್ಷದ ಕಚೇರಿಗೆ ಹೋಗಿ ರಾಜ್ಯದ ಅಧ್ಯಕ್ಷರು ಅನೇಕ ಮುಖಂಡರು ಭೇಟಿ ಮಾಡಿ ವಾಸ್ತವಾಂಶ ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಇನ್ನು ಕಟೀಲ್ ಮಾತನಾಡಿದ್ದು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತ ತೀರ್ಮಾನ ಆಗಿದೆ ಅಂತ ಹೇಳಿದರು. 11ನೇ ಸುದ್ದಿಗೆ ಹೋಗೋಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಮಹಾರಾಷ್ಟ್ರದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಡಿವೈಡರ್ಗೆ ಬಸ್ ಡಿಕ್ಕಿ ಹೊಡೆದಿರುವಂಥದ್ದು. ಬೆಂಕಿ ತಗುಲಿ 25 ಮಂದಿ ಪ್ರಯಾಣಿಕರು ಸಜೀವ ದಹನ ಆಗಿದ್ದಾರೆ. ನಾಗ್ಪುರದಿಂದ ಪುಣೆಗೆ ತೆರಳ್ತಾ ಇದ್ದಂಥ ಖಾಸಗಿ ಬಸ್ಸು ಅದು. ನಾಗ್ಪುರದಿಂದ ಪುಣೆಗೆ ಹೋಗ್ತಾ ಇತ್ತು ಖಾಸಗಿ ಬಸ್ಸು. ಅದರಲ್ಲಿದ್ದಂಥವರು ಸಂಪೂರ್ಣವಾಗಿ
ಅಲ್ಲಿ ದಹನ ಆಗಿರುವಂಥದ್ದು. ಬಸ್ನಲ್ಲಿ ಸುಮಾರು 30ಕ್ಕೂ ಹೆಚ್ಚು ಪ್ರಯಾಣಿಕರಿದ್ರು. ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ದಳ ಹರಸಾಹಸ ಪಡ್ತಾರೆ. ಅಪಘಾತದ ನಂತರ ಬಸ್ಸಿನಲ್ಲಿ ಕಾಣಿಸಿಕೊಂಡಂತ ಬೆಂಕಿ ಅದು. ಸಮೃದ್ಧಿ ಮಹಾಮಾರ್ಗ ಎಕ್ಸ್ಪ್ರೆಸ್ ವೇನಲ್ಲಿ ಈ ಘಟನೆ ಸಂಭವಿಸಿದೆ. ಭೀಕರ ಅಪಘಾತ ಸಂಭವಿಸಿದೆ. ಬಸ್ಗೆ ಬೆಂಕಿ ತಗುಲಿ 25 ಜನ ಪ್ರಯಾಣಿಕರು ಸಜೀವ ದಹನ ಆಗಿರುವಂಥದ್ದು. ಆ ಬಸ್ನ ದೃಶ್ಯಾವಳಿ ತೋರಿಸ್ತಾ ಇದೀವಿ ನಿಮಗೆ, ಗಮನಿಸ್ಬೋದು. ಆ ಬಸ್ಸನ್ನು ನೋಡ್ತಿದ್ರೇ ಗೊತ್ತಾಗುತ್ತೆ ಎಷ್ಟು ಭೀಕರ ಅಪಘಾತ ಸಂಭವಿಸಿ ಬೆಂಕಿ ಹತ್ಕೊಂಡಿದೆ ಅನ್ನುವಂಥದ್ದನ್ನು. ಮೋಸ್ಟ್ ಪ್ರಾಬಬ್ಲಿ ನೈಟ್ ಬೇರೆ ಆಗಿದ್ದಂಥ ಹಿನ್ನೆಲೆಯಲ್ಲಿ ಆಕ್ಸಿಡೆಂಟ್ ಆದಂಥ ಟೈಮ್ನಲ್ಲಿ ಕೆಲವರಿಗೆ ಗೊತ್ತೇ ಆಗಿರೋದಿಲ್ಲ. ಅದರಲ್ಲಿದ್ದಂಥವರು ಆ ಟೈಮಿಗೆ ಬೆಂಕಿ ಕಾಣಿಸ್ಕೊಂಡಂಥ ಹಿನ್ನೆಲೆಯಲ್ಲಿ ಕೆಲವರಿಗೆ ಎಸ್ಕೇಪ್ ಕೂಡ ಆಗ್ಲಿಕ್ಕೆ ಆಗಿಲ್ಲ. ಮೂವತ್ತು ಸುದ್ದಿಗಳನ್ನು ಈಗ ಮುಂದುವರಿಸ್ತೀನಿ. ಮುಂಬೈ ಟೀಮ್ನಿಂದ ಬಿಜೆಪಿಗೆ ಹಿನ್ನಡೆ ಆಗಿದೆ ಅಂತ ಹೇಳಿದಂಥ ಈಶ್ವರಪ್ಪಗೆ ಯಲ್ಲಾಪುರ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಟಾಂಗ್ ಕೊಟ್ಟಿದ್ದಾರೆ. ಕೆಲವರಿಗೆ ಮಾತನಾಡುವ ಚಟ. ನಾವು ಈಶ್ವರಪ್ಪನವರ ಮಾತನ್ನ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ. ಒಳ್ಳೆಯ ಶಬ್ದ ಬಳಸುವಂತ ಪರಿಪಾಠ ಇಟ್ಕೊಂಡ್ರೆ ಅವರ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಈಶ್ವರಪ್ಪನವರಿಗೆ ಟಿಕೆಟ್ ಕೊಡದೆ ಹೋಗೋದಕ್ಕೆ ನಾವೇನು ಕಾರಣ ಗೊತ್ತಾ? ಆ ಎಲ್ಲ ನೋವನ್ನ ಜಾಗ ನೋಡಿ ಅವ್ರು ಪ್ರತಿಕ್ರಿಯೆ ಕೊಡಬೇಕೆ ಹೊರತು ಯಾರಿಂದ ಮಂತ್ರಿಗಳಾಗಿತ್ತು. ಈ ಸರ್ಕಾರ ಬಂದಿದ್ಯಾ? ಯಾರ ತ್ಯಾಗದಿಂದ ಈ ಸರ್ಕಾರ ಬಂತು? ಯಾರ ತ್ಯಾಗದಿಂದ ಯಾವೆಲ್ಲ ಮಂತ್ರಿಗಳಾದರು? ಮಂತ್ರಿ ಕಳ್ಕೊಳ್ಳೋದಕ್ಕೆ ಯಾವ ಕಾರಣ? ಕೆ ಶಿವಕುಮಾರ್ ಡಿಸಿಎಂ ಆದ ಬಳಿಕ ಮೊದಲ ಬಾರಿಗೆ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಮಾತನಾಡಿದ್ದು, ಪ್ರಕರಣ ಕೋರ್ಟ್ನಲ್ಲಿದೆ, ನಮ್ಮ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀನಿ. ಕಳೆದ ವರ್ಷ ತಮಿಳುನಾಡಿಗೆ 700 TMC ನೀರು ಬಿಟ್ಟಿದ್ವಿ. ನೀರು ನಿರ್ವಹಣೆ ಕುರಿತಾಗಿ ಕೇಂದ್ರ ಮಟ್ಟದ ಸಭೆ ಇದೆ. KSRನಲ್ಲಿ ಮೀಟಿಂಗ್ ಮಾಡ್ತೀವಿ. ಕೇಂದ್ರ ತಮಿಳುನಾಡು ಟೀಮ್ ಬರ್ತಾರೆ, ಅವರಿಗೆ ವಾಸ್ತವ ತಿಳಿಸಲಾಗುತ್ತೆ ಅಂತ ಹೇಳಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವಂಥದ್ದು ಖಚಿತ ಅಂತ ಕಾಂಗ್ರೆಸ್ ಮುಖಂಡ ರಕ್ಷಾರಾಮಯ್ಯ ಹೇಳಿದರು. ಡಾಕ್ಟರ್ ಕೆ ಸುಧಾಕರ್ ನನ್ನ ವಿರುದ್ಧ ಸ್ಪರ್ಧಿಸಿದ್ರೂ ಪರವಾಗಿಲ್ಲ. 10 ವರ್ಷ ಕಾಂಗ್ರೆಸ್ನಲ್ಲಿ ಎಲ್ಲವನ್ನೂ ಕೂಡ ಕಳೆದುಕೊಂಡಿದೆ. ಇನ್ನು ಮುಂದೆ ಎಲ್ಲವನ್ನು ಪಡೆದುಕೊಳ್ಳುವುದರಲ್ಲಿ ಎರಡು ಮಾತಿಲ್ಲ ಅಂತ ರಕ್ಷಾರಾಮಯ್ಯ ಆಕಾಂಕ್ಷಿಯಾಗಿದ್ದಾರೆ. ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತ ಮಾಜಿ ಸಂಸದ ವೀರಪ್ಪ ಮೊಯ್ಲಿ ವಿರುದ್ಧ ಮಾಜಿ ಸಚಿವರಾಗಿರುವಂತಹ MR ಸೀತಾರಾಮ್ ಗುಡುಗಿದ್ದಾರೆ. 2009ರಲ್ಲಿ ನಾನು ಅಧಿಕೃತ ಅಭ್ಯರ್ಥಿಯಾಗಿ ಪ್ರಚಾರ ಪ್ರಾರಂಭಿಸಿದೆ. ಆಗ ವೀರಪ್ಪ ಮೊಯ್ಲಿ ಬಂದರು, ನನಗೆ ಟಿಕೆಟ್ ಕೈ ತಪ್ಪು. 2014ರಲ್ಲಿ ಮತ್ತೆ ಮೊಯ್ಲಿ ಬಂದರು, ಸೋತರು. ಮತ್ತೆ ಬಂದು ನಿಲ್ತಾ ಇದ್ದಾರೆ. ಎಲ್ಲಿಯಾದರೂ ಹೋಗ್ಲಿ, ಸಾಯೋ ತನಕ ಅವನೇ ಆಗಲಿ ಅಂತ ಬಿಟ್ಟಿದ್ವಿ ಅಂತ ಮೊಯ್ಲಿ ವಿರುದ್ಧ MR ಸೀತಾರಾಮ್ ಗುಡುಗಿದ್ದಾರೆ. ನಾನು 2 ಸಲ ಟಿಕೆಟ್ ಕೊಟ್ಟಿರೋದನ್ನ ಬೇಡಪ್ಪ, ದೊಡ್ಡ ಮನುಷ್ಯನೇ ನಿಲ್ಲಿ ಅಂತ ಕೊಟ್ಟಿದ್ಯಾ. ಆಮೇಲೆ ಅವ್ರು ಹೇಳಿದ್ರು ಇಲ್ಲ ನೆಕ್ಸ್ಟ್ ಸೀತಾರಾಮ್ ಅವ್ರಿಗೆ ಕೊಡ್ತೀವಿ ಅಂತ. ಯಾವಾಗ ಅವ್ರು ತಿರ್ಗಾ ಅವರೇ ನಿಂತರು, ಆವಾಗ ಬಿಟ್ಬಿಟ್ಟೆ, ಹೋಗಿ ಬಿಡಪ್ಪ ಅವ್ನು ಸಾಯೋರ್ಗೆ ಇದ್ಕೊಳ್ಳಿ ಬಿಡಪ್ಪ ಅಂತ. ಮಾಜಿ ಸಿಎಂ ಬೊಮ್ಮಾಯಿ ಕ್ಷೇತ್ರದಲ್ಲಿ ಪುರಸಭೆ ಸಿಬ್ಬಂದಿಯ ದುರ್ವರ್ತನೆ ಮಿತಿ ಮೀರಿದೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪುರಸಭೆಯಲ್ಲಿ ಅಧಿಕಾರಿಗಳು ಕ್ಷೇತ್ರದ ಜನರಿಗೆ ರೆಸ್ಪಾನ್ಸ್ ಮಾಡ್ತಿಲ್ಲ. ಯಾವ ಕೆಲಸ ಕಾರ್ಯಗಳು ಬೇಗ ಆಗ್ತಾ ಇಲ್ಲ. ಸಣ್ಣ ಪುಟ್ಟ ಕೆಲಸಗಳಿಗೆ ಜನರು ತಿಂಗಳು ಗಟ್ಟಲೆ ಅಲ್ದಾಡಿಸ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕಳೆದ 10ರಿಂದ 15 ವರ್ಷಗಳಿಂದ ಪುರಸಭೆ ನೌಕರರು ಇಲ್ಲೇ ಠಿಕಾಣಿ ಹೂಡಿದ್ದಾರೆ. ಪುರಸಭೆ ಸಿಬ್ಬಂದಿಯನ್ನ ಬೇರೆಡೆಗೆ ವರ್ಗಾಯಿಸುವಂತೆ ಜಿಲ್ಲಾಧಿಕಾರಿ ರಘುನಂದನ್ ಮೂರ್ತಿಗೆ ಖುದ್ದು ಶಿಗ್ಗಾವಿ ಪಟ್ಟಣದ ಪುರಸಭೆ ಸದಸ್ಯರು ದೂರನ್ನ ಕೊಟ್ಟಿದ್ದಾರೆ. ಬಸವರಾಜ ಹೊರಟ್ಟಿ ಅವರ ಸ್ಪೀಕರ್ ಸ್ಥಾನದ ಮೇಲೆ ತೂಗತಿ ತೂಗ್ತಾ ಇದೆ. ಸ್ಪೀಕರ್ ಸ್ಥಾನದ ಭರವಸೆ ಹಿನ್ನೆಲೆಯಲ್ಲಿ ಬಿಜೆಪಿ ಸೇರಿದಂತ ಹೊರಟ್ಟಿ ಗೆದ್ದ ಮೇಲೆ ಹೊರಟ್ಟಿ ಅವರನ್ನ ಪರಿಷತ್ ಸ್ಪೀಕರ್ ಮಾಡಿದಂತ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದ್ದಂತೆ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿದೆ. ಸ್ಪೀಕರ್ ಆದ ಕೆಲವೇ ದಿನಗಳಲ್ಲಿ ಆ ಸ್ಥಾನದಿಂದ ಕೆಳಗಿಳಿಯುವಂತ ಭೀತಿ ಎದುರಾಗ್ತಾ ಇದೆ ಅವರಿಗೆ. ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಿನ್ನೆ ಕೆಡಿಪಿ ಸಭೆ ನಡೆಯಿತು. ತುಮಕೂರು ಗ್ರಾಮಾಂತರ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ನಕಲಿ ಕೊರೋನಾ ಲಸಿಕೆ ಹಾಕಿಸಿದ್ದಾರೆ. ಈ ಕುರಿತು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಸುರೇಶ್ ಗೌಡ ಪರಮೇಶ್ವರ್ ಅವರಿಗೆ ಮನವಿಯನ್ನು ಮಾಡಿದರು. ಆರೋಗ್ಯ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಜನರಿಗೆ ಸುಳ್ಳು ಲೆಕ್ಕ ತೋರಿಸಿದ್ದಾರೆ. ಪೊಲೀಸ್ ಇಲಾಖೆ ಮೂಲಕ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಸುರೇಶ್ ಗೌಡ ಮನವಿಯನ್ನು ಮಾಡಿದರು. ಧಾರವಾಡದ ಸಲಕಿನ ಕೊಪ್ಪ ಗ್ರಾಮದ ಜನರಿಗೆ ಸಂಕಷ್ಟ ಎದುರಾಗಿದೆ. 30 ವರ್ಷದಿಂದ ವಾಸವಿದ್ದಂಥ ಜನರಿಗೆ ಗ್ರಾಮಾಧಿಕಾರಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಜಾಗದಲ್ಲಿ ವಾಸವಿದ್ದಂಥ 60ಕ್ಕೂ ಹೆಚ್ಚು ಮನೆಗಳಿಗೆ ನೋಟಿಸ್ ಅನ್ನು ಕೊಟ್ಟಿದ್ದು ಪ್ರಾಣ ಬಿಟ್ಟೆವು, ಜಾಗ ಬಿಡಲ್ಲ ಅಂತ ಗ್ರಾಮಸ್ಥರು ಪಟ್ಟಣ ಹಿಡಿದಿದ್ದಾರೆ.
ಸರ್ಕಾರದ ಉಚಿತ ಬಸ್ ಯೋಜನೆಯಿಂದ ದಾವಣಗೆರೆ ಆಟೋ ಚಾಲಕರು ಸಂಕಷ್ಟಕ್ಕೀಡಾಗಿದ್ದಾರೆ. ಪ್ರತಿನಿತ್ಯ ಆಟೋ ಓಡಿಸಿ ಜೀವನ ನಡೆಸಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಮೊದಲು ಪ್ರತಿದಿನ 800ರಿಂದ 900 ದುಡಿತಾ ಇದ್ವಿ, ಆದರೆ ಈಗ 300 ರೂಪಾಯಿ ಮಾತ್ರ ದುಡಿತಾ ಇದ್ದೀವಿ ಅಂತ ಆಟೋ ಚಾಲಕರು ತಮ್ಮ ಅಳಲನ್ನು ತೋಡಿಕೊಂಡರು. ತಡವಾಗಿ ಬಂದಂಥ ಬಸ್ಸನ್ನ ಮಹಿಳೆಯರು ರಸ್ತೆ ಮಧ್ಯೆ ಅಡ್ಡಗಟ್ಟಿ ಡ್ರೈವರ್ಗೆ ಕ್ಲಾಸ್ ತೆಗೆದುಕೊಂಡಂಥ ಘಟನೆ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಹ್ಯಾಂಡ್ ಪೋಸ್ಟ್ನಲ್ಲಿ ನಡೆದಿದೆ. ಬೇಲೂರಿನಿಂದ ಮೂಡಿಗೆರೆಗೆ ಕೆಲಸಕ್ಕೆ ಬಂದಿದ್ದಂಥ ಮಹಿಳೆಯರು ವಾಪಸ್ ಹೋಗಲಿಕ್ಕೆ ಪರದಾಟವನ್ನು ಮಾಡಿದರು. ಸಂಜೆ 5 ಗಂಟೆಗೆ ಬರಬೇಕಾಗಿದ್ದಂಥ ಬಸ್ 8:30ಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದಂಥ ಕಾರ್ಮಿಕ ಮಹಿಳೆಯರು ಡ್ರೈವರ್ಗೆ ಕ್ಲಾಸ್ ತೆಗೆದುಕೊಂಡರು. ಅಲ್ಲದೆ ಬಸ್ ಇಲ್ಲದೆ ನಿತ್ಯ ಪರದಾಡ್ತಾ ಇರುವಂಥ ಮಹಿಳೆಯರು ಶಕ್ತಿ ಯೋಜನೆಯ ಫ್ರೀ ಬಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಆಸಿಡ್ ದಾಳಿಗೆ ಒಳಗಾಗಿ ಸಂಕಷ್ಟಕ್ಕೆ ತುತ್ತಾಗಿದ್ದಂಥ ಸ್ನಾತಕೋತ್ತರ ಪದವೀಧರೆ ಆಗಿರುವಂಥ ಸಂತ್ರಸ್ತೆಗೆ ತಮ್ಮ ಸಚಿವಾಲಯದಲ್ಲಿ ಉದ್ಯೋಗ ನೀಡಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಕುರಿತು ನ್ಯೂಸ್ 18 ಜೊತೆಗೆ ಮಾತನಾಡಿರುವಂಥ ಸಂತ್ರಸ್ತ ಯುವತಿ ಪ್ರೇಮ ಸಂತಸವನ್ನು ವ್ಯಕ್ತಪಡಿಸಿದರು. ಹಾಗಾಗಿ ಹುಬ್ಬಳ್ಳಿ ತಾಲೂಕಿನ ಹೆಬಸೂರು ಗ್ರಾಮದಲ್ಲಿ ಮುಖ್ಯ ಶಿಕ್ಷಕಿಗೆ ವರ್ಗಾವಣೆ ಆಗಿದ್ದಕ್ಕೆ ವಿದ್ಯಾರ್ಥಿನಿಯರು ಕಣ್ಣೀರನ್ನು ಹಾಕಿದ್ರು. ಬೀಳ್ಕೊಡುಗೆ ವೇಳೆ ವಿದ್ಯಾರ್ಥಿನಿಯರು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಶಾಲೆ ಬಿಟ್ಟು ಹೋಗದಂತೆ ಶಿಕ್ಷಕಿಯನ್ನ ಬೇಡಿಕೊಂಡರು. ಜಿಲ್ಲಾಧಿಕಾರಿ ವರ್ಗಾವಣೆ ಆಗಿದ್ದಂತಕ್ಕೆ ಮಹಿಳೆ ಕಣ್ಣೀರಿಟ್ಟಂತ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಜಿಲ್ಲಾಧಿಕಾರಿ ರಮೇಶ್ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಡಿಸಿ ಜಮೀನು ದಾಖಲೆ ಮಾಡಿಕೊಟ್ಟಿದ್ದನ್ನು ನೆನೆದು ಮಹಿಳೆ ಕಣ್ಣೀರಿಟ್ಟಿದ್ದಾರೆ. ಡಿಸಿಗೆ ತನ್ನ ತೋಟದಲ್ಲಿ ಬೆಳೆದಿದ್ದಂಥ ತರಕಾರಿಯನ್ನು ಉಡುಗೊರೆ ನೀಡಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಇಂದಿರಾನಗರದ ಮೈಕಲ್ ಲೋವರ್ ಲೇಔಟ್ನ ಜನರು ನೀರಿಗಾಗಿ ಪರದಾಟವನ್ನು ಮಾಡಿದ್ದಾರೆ. ಕಳೆದ 3 ತಿಂಗಳಿಂದ ಇಲ್ಲಿನ ಜನರಿಗೆ ಕುಡಿಯೋಕ್ಕೂ ಕೂಡ ನೀರಿಲ್ಲ, ಮನೆ ಕೆಲಸಕ್ಕೂ ನೀರಿಲ್ಲ. ಕಾವೇರಿ ನೀರಿನಲ್ಲಿ ಕೊಳಚೆ ನೀರು ಮಿಕ್ಸ್ ಆಗಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜನರು ಬೇಸತ್ತು ಹೋಗಿದ್ದಾರೆ. ಗುಜರಾತ್ನ ರಾಜ್ಕೋಟ್ನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಜುನಾಗಢ್ ಡ್ಯಾಮ್ ತುಂಬಿ ಹೋಗಿದ್ದು ಡ್ಯಾಮ್ ಮೇಲಿಂದ ನುಗ್ಗಿ ಬರ್ತಾ ಇರುವಂಥ ನೀರು ನೂರಾರು ಮನೆಗಳನ್ನೇ ಮುಳುಗಿಸಿದೆ. ಇನ್ನು ಗುಜರಾತ್ನ ಕಚ್ ಪ್ರದೇಶದಲ್ಲಿ ವರುಣ ಅಬ್ಬರಿಸಿದ್ದಾನೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಜಲಪ್ರಳಯವೇ ಸೃಷ್ಟಿಯಾಗಿದ್ದು ಜನರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಇನ್ನು ನೀರಿನ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂಥ ಬೈಕ್ ಸವಾರನನ್ನ ಸ್ಥಳೀಯರು ರಕ್ಷಣೆಯನ್ನು ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಭೀವಂಡಿ ಪಟ್ಟಣದಲ್ಲಿ ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಪರದಾಟವನ್ನು ಮಾಡ್ತಿದ್ದಾರೆ. ಅಲ್ಲದೆ ರಸ್ತೆ ತುಂಬೆಲ್ಲ ನೀರು ನಿಂತಿದ್ದು ವಾಹನ ಸವಾರರು ಪರದಾಟವನ್ನು ಮಾಡ್ತಿದ್ದಾರೆ. ಇನ್ನು ಉತ್ತರಾಖಂಡ ಹರಿದ್ವಾರದಲ್ಲೂ ಕೂಡ ಮಳೆ ಅಬ್ಬರ ಜೋರಾಗಿದೆ. ಮಳೆಗೆ ಜನರು ಕಂಗಾಲಾಗಿದ್ದಾರೆ. ಮಧ್ಯಪ್ರದೇಶದ ಶಹದೋಲ್ ಜಿಲ್ಲೆಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಭೇಟಿಯನ್ನು ನೀಡಿದ್ದಾರೆ. ಪ್ರಧಾನಿ ಮೋದಿ ಅವರು ರಾಣಿ ದುರ್ಗಾವತಿ ಗೌರವ ಯಾತ್ರೆ ಕಾರ್ಯಕ್ರಮ ಮತ್ತು ನ್ಯಾಷನಲ್ ಸಿಕಲ್ ಸೆಲ್ ಅನೇಮಿಯಾ ನಿವಾರಣೆ ಮಿಷನ್ ಅನ್ನು ಉದ್ಘಾಟಿಸಲಿದ್ದಾರೆ. ಸ್ಟಾರಿಯಾ ಮೊಬಿಲಿಟಿಯು ಸಾಮಾನ್ಯ ವಾಹನಗಳನ್ನು ಎಲೆಕ್ಟ್ರಾನಿಕ್ ವಾಹನಗಳಾಗಿ ಬದಲಾಯಿಸಲಿಕ್ಕೆ ಅತ್ಯಾಧುನಿಕ ಎಲೆಕ್ಟ್ರಿಕ್ ಪ್ರೊಪಲ್ಷನ್ ಕಿಟ್ಗಳನ್ನು ತಯಾರು ಮಾಡ್ತಾ ಇದೆ. ಈ ಕಿಟ್ಗಳು ಸುಧಾರಿತ ಎಲೆಕ್ಟ್ರಿಕ್ ಮೋಟಾರ್ಗಳು, ಬ್ಯಾಟರಿ ಸಿಸ್ಟಮ್ಗಳನ್ನು, ಪವರ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಟ್ರೋಲ್ ಸಾಫ್ಟ್ವೇರನ್ನು ಅಳವಡಿಸಲಾಗ್ತಾ ಇದೆ. ಧಾರವಾಡದ ಕುಂದಗೋಳ ತಾಲೂಕಿನ ಅಲ್ಲಾಪುರ ಗ್ರಾಮದಲ್ಲಿ ಪ್ರತಿದಿನ ಶಾಲೆಗೆ ಬೆಕ್ಕಿನ ಮರಿಯೊಂದು ಬರುತ್ತೆ. ಬೆಕ್ಕು ಬೈಕ್ ಅಪಘಾತಕ್ಕೆ ತುತ್ತಾಗಿ ಸಾವು ಬದುಕಿನ ನಡುವೆ ಹೋರಾಡ್ತಿತ್ತು. ಆ ಬೆಕ್ಕನ್ನು ಅಲ್ಲಾಪುರ ಗ್ರಾಮದ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿ ರಕ್ಷಣೆಯನ್ನು ಮಾಡಿದ್ದಾರೆ. ಸದ್ಯ ಬೆಕ್ಕನ್ನ ವಿದ್ಯಾರ್ಥಿಗಳು, ಶಿಕ್ಷಕರು ಪೋಷಣೆಯನ್ನು ಮಾಡ್ತಿದ್ದಾರೆ. ಮಕ್ಕಳ ಕೆಲಸಕ್ಕೆ ಪೋಷಕರು ಸಾಥ್ ನೀಡಿದ್ದಾರೆ. ಪ್ರಾಣಿಗಳನ್ನು ಹಿಂಸಿಸಬಾರ್ದು, ದ್ವೇಷಿಸಬಾರ್ದು, ಹೊಡಿಬಾರ್ದು, ಪ್ರೀತಿಸ್ಬೇಕಂತೇಳಿ ದಾರ್ಯಾಗ ಹೋಗುವಾಗ ಒಂದು ಬೆಕ್ಕಿನ ಮರಿ ಯಾರ ಗಾಡಿ ಹಾಸ್ಕೊಂಡು ಹೋಗಿದ್ರು, ಹಿಂದಿನ ಗಾಡಿ ಕಾಲು ಮುರಿದಿದ್ರು. ನಮ್ಮ ಶಾಲೆಗೆ ತಂದು ಜೋಪಾನ ಮಾಡಕತ್ತೇವಿ. ಇವೆಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ಮತ್ತಷ್ಟು ಸುದ್ದಿಗಳನ್ನ ಟಾಪ್ 18 at 8 ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.